ಈ ರಕ್ತ ಚಂದ್ರಗ್ರಹಣದಿಂದ ಆಗುವಂತಹ ಮತ್ತೊಂದು ದುಷ್ಟ ಪರಿಣಾಮ ಅಂತಂದರೆ, ರಾಜ್ಯದ ರಾಜಕೀಯವಾಗಿ ಬೆಳಿಲೇಬೇಕಾದಂತಹ ಮತ್ತು ರಾಜ್ಯದ ರಾಜಕಾರಣ ಚೆನ್ನಾಗಿದ್ರೇ ದೇಶ ಮತ್ತು ರಾಜ್ಯ ಮತ್ತು ನಾಡು ನಡೆ ನುಡಿ ಎಲ್ಲವನ್ನೂ ಕೂಡ ಸಮೃದ್ಧಿಗೆ ಮೂಲ ಕಾರಣವಾಗಿರುತ್ತದೆ. ಹೀಗಿರುವಾಗ ರಾಜ್ಯದ ರಾಜಕಾರಣಿಗಳಲ್ಲೂ ಕೂಡ ಇರುಸು ಮುನಸು ಆಗುವಂಥದ್ದು, ಕಲಹಗಳಾಗುವಂಥದ್ದು, ತನ್ನ ನಿಲುವನ್ನು ನಿಲ್ಲಿಸಿಕೊಳ್ಳುವುದಕ್ಕಾಗದಿರನೇ ಎಲ್ಲವನ್ನೂ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗಳು ಬರುತ್ತವೆ. ಮತ್ತು ನಮ್ಮದೇ ಆದಂತಹ ಪಕ್ಷದಲ್ಲಿ ನಮಗೆ ಶತ್ರುಗಳು ಉದ್ಭವ ಆಗುವಂಥದ್ದು ಕೂಡ ಇದ್ದಾವೆ. ಅದು ಹೇಗೆ? ಹಿತಶತ್ರುಗಳು ಅಂತ. ಅಂದರೆ ಶತ್ರುಗಳನ್ನು ಬೇಕಾದರೂ ನಾವು ಜಯಿಸಿಬಿಡಬಹುದು, ಕಣ್ಣಿಗೆ ಕಾಣುವಂತಹ ಅವಘಡಗಳನ್ನು ತಪ್ಪಿಸಬಹುದು. ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಸಹಕಾರಿಯಾಗಿದ್ದಂಥವರು, ಸಹಪಾಠಿಗಳಾಗಿದ್ದವರು, ನಮ್ಮ ಹಿತವನ್ನೇ ಬಯಸ್ತಾ ಇದ್ದಂತಹ ನಮ್ಮದೇ ಆದಂತಹ ಪಕ್ಷದಲ್ಲಿರೋರು ಕೂಡ ತನಗೆ ತಾನೇ ನಷ್ಟವನ್ನು ಕೊಡುವಂತಹ ಪ್ರಾರಬ್ಧ ಅನ್ನುವಂಥದ್ದು ಹುಟ್ಟುಕೊಳ್ಳುತ್ತೆ. ಏಕಂತಂದರೆ ಈ ಚಂದ್ರಗ್ರಹಣ ಅನ್ನುವಂಥದ್ದು ಶನಿಗೆ ಸಂಬಂಧಪಡುವಂಥದ್ದು ಯಾರ್ಯಾರಿಗೆ ಇರುತ್ತವೋ ಮತ್ತು ಚಂದ್ರನಿಗೆ ಸಂಬಂಧಪಡುವಂಥದ್ದು ಯಾರ್ಯಾರು ಗ್ರಹತಿಗಳ ಪ್ರಕಾರವಾಗಿ ಇರುತ್ತವೋ, ಹೇಗೆ ಭೂಮಿ ಮೇಲೆ ಪ್ರಕೃತಿ ಮೇಲೆ ಪರಿಣಾಮ ಬೀಳುತ್ತದೋ ಹಾಗೆಯೇ ರಾಶಿ ನಕ್ಷತ್ರಗಳಿಗೂ ಸಂಬಂಧಿಸಿದಂತೆ ರಾಜ್ಯದ ರಾಜಕಾರಣಿಗಳಿಂದ ಪ್ರತಿಯೊಬ್ಬರಿಗೂ ಕೂಡ ನೋವು ಕಲಹಗಳನ್ನು ಉಂಟು ಮಾಡುವಂತಹ ಪರಿಸ್ಥಿತಿಗಳು ಎದುರಾಗ್ತಾ ಇದ್ದಾವೆ.